ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಎಂದು ಭಾವಿಸ್ತೇನೆ. ಲಕ್ಕಿ ಟಿವಿ ಯೂಟ್ಯೂಬ್ ಚಾನಲ್ನ ಇನ್ನೊಂದು ವಿಡಿಯೋಗೆ ಸ್ವಾಗತ. ಇವತ್ತೇ ನಾನು ರಾಮೇಶ್ವರ್ ಕೆಫೆ ಬಗ್ಗೆ ಮಾತನಾಡಲು ಬಂದಿದ್ದೇನೆ. ರಾಮೇಶ್ವರ್ ಕೆಫೆ ಶುರುವಾಗಿದ್ದು ಹೇಗೆ? ರಾಮೇಶ್ವರಂ ಕೆಫೆಯ ದಿವ್ಯಾ ಯಾರು? ಈ ಕೆಫೆಗೆ ಈ ಹೆಸರಿಡಲು ಕಾರಣವೇನು ಎಂಬುದನ್ನು ನೋಡೋಣ. ರುಚಿಯಾದ ಆಹಾರವನ್ನು ನೀಡುತ್ತಿದ್ದ ಈ ಕೆಫೆ ಈಗ ಬಾಂಬ್ ಬ್ಲಾಸ್ಟ್ ಆಗಿದೆ. ಬೆಂಗಳೂರಿನಲ್ಲಿ ಇರುವಂತಹ ಕೆಫೆಗಳಲ್ಲಿ ಇದು ಸಹ ಒಂದು. ಇದು ಸಹ ಬೆಂಗಳೂರಿನವರಿಗೆ ಪ್ರಿಯವಾದ ಕೆಫೆ ಆಗಿದೆ. ಕೆಫೆ ಬಹಳ ವರ್ಷಗಳ ಹಿಂದಿನದ್ದು ಅಲ್ಲ. ಈ ಕೆಫೆ ಕೇವಲ 3 ವರ್ಷಗಳಲ್ಲಿ ಜನರನ್ನು ಸೆಳೆದಿದೆ. 2021ರಲ್ಲಿ ಶುರುವಾದ ಈ ಕೆಫೆ ಶುಚಿ ಮತ್ತು ರುಚಿಯಾದ ಆಹಾರಗಳಿಂದ ಜನರನ್ನು ಸೆಳೆದಿದೆ. 2020-21ರಲ್ಲಿ ಶುರುವಾದ ಈ ಕೆಫೆ ಶುಚಿ ಮತ್ತು ರುಚಿಯಾದ ಆಹಾರವನ್ನು ಕೊಡುವಲ್ಲಿ ಸಹಕಾರಿಯಾಗಿದೆ. ಚಿಕ್ಕ ಜಾಗದಲ್ಲಿ ಶುರುವಾದ ಈ ಕೆಫೆ ಈಗ ಕೋಟಿ ಸಂಪಾದನೆ ಮಾಡುತ್ತಿತ್ತು. ಇಲ್ಲಿಯ ತಿಂಡಿ ಸವಿಯಬೇಕೆಂದರೆ 30 ನಿಮಿಷಗಳಿಂದ 1 ಗಂಟೆಯ ತನಕ ಕಾಯಬೇಕಿತ್ತು. ಅಷ್ಟೊಂದು ರಶ್ ಇರುತ್ತಿತ್ತು. ಆದರೆ ಇಲ್ಲಿ ಈಗ ನಡೆಯಬಾರದ ಘಟನೆಯೊಂದು ನಡೆದಿದೆ. ವೈಟ್ ಫೀಲ್ಡ್ನ ಬಳಿ ಇರುವ ರಾಮೇಶ್ವರಂ ಕೆಫೆಯಲ್ಲಿ ನಿಗೂಢ ಸ್ಫೋಟ ಸಂಭವಿಸಿತ್ತು. ಅನಾಮಿಕ ವ್ಯಕ್ತಿಯೊಬ್ಬ ತಂದಿಟ್ಟ ಬ್ಯಾಗ್ನಿಂದ ಸ್ಫೋಟಗೊಂಡಿದೆ. ಈ ರಾಮೇಶ್ವರ್ ಕೆಫೆ ಶುರುವಾಗಿದ್ದು ಹೇಗೆಂದರೆ, ರಾಮೇಶ್ವರ್ ಕೆಫೆ ಎಂದು ಹೆಸರಿಡಲು ಕಾರಣವೇನೆಂದರೆ, ದಿವ್ಯಾ ಮತ್ತು ರಾಘವೇಂದ್ರ ರಾವ್ ಅವರ ಓನರ್ ಆಗಿದ್ದರು ಈ ಕೆಫೆಗೆ. ಇವರಿಬ್ಬರು ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರ ಮೇಲೆ ತುಂಬ ಅಪಾರವಾದ ಗೌರವವಿತ್ತು. ಹಾಗಾಗಿ ಅಬ್ದುಲ್ ಕಲಾಂ ಅವರ ಹುಟ್ಟೂರು ರಾಮೇಶ್ವರಂ. ಹೀಗಾಗಿ ಈ ಕೆಫೆಗೆ ರಾಮೇಶ್ವರಂ ಎಂದು ಹೆಸರಿಟ್ಟರು. ಈ ಕೆಫೆಯ ಓನರ್ಗಳಾದ ದಿವ್ಯಾ ರಾಘವೇಂದ್ರ ಯಾರು? ದಿವ್ಯಾ ಅವರು CA ಚಾರ್ಟರ್ಡ್ ಅಕೌಂಟೆಂಟ್ ಆಗಿದ್ದರು. ರಾಘವೇಂದ್ರ ಅವರು ಮೆಕ್ಯಾನಿಕಲ್ ಇಂಜಿನಿಯರ್ ಆಗಿದ್ದರು. ರಾಘವೇಂದ್ರ ಅವರಿಗೆ ಫುಡ್ ಇಂಡಸ್ಟ್ರಿಯಲ್ಲಿ 20 ವರ್ಷಗಳಿಗಿಂತ ಹೆಚ್ಚು ಅನುಭವ ಇತ್ತು. ದಿವ್ಯಾ ಮತ್ತು ರಾಘವೇಂದ್ರ ರಾವ್ ಸೇರಿ 2021ರಲ್ಲಿ ಈ ಕೆಫೆ ತೆಗೆದರು. ದಿವ್ಯಾ ಮೂಲತಃ ಬೆಂಗಳೂರಿನವರೇ. ಆದರೆ ಪುರೋಹಿತರ ಕುಟುಂಬದಲ್ಲಿ ಬೆಳೆದ ಅವರು ಮಿಡಲ್ ಕ್ಲಾಸ್ ಫ್ಯಾಮಿಲಿಯ ಹುಡುಗಿಯಾಗಿದ್ದರು. ಇವರ ಕನಸು ಬಹುದೊಡ್ಡದಾಗಿತ್ತು. ಈ ಸಂದರ್ಭದಲ್ಲಿ ಕೈ ಜೋಡಿಸಿದವರು ರಾಘವೇಂದ್ರ ರಾವ್. ಇಂದಿರಾನಗರದಲ್ಲಿ ಪುಟ್ಟ ಜಾಗದಲ್ಲಿ ಆರಂಭಗೊಂಡ ಈ ಕೆಫೆ ಈಗ ಬೆಂಗಳೂರಿನಲ್ಲಿ 4ಕ್ಕೂ ಹೆಚ್ಚು ಔಟ್ಲೆಟ್ಗಳಿವೆ. 700ಕ್ಕೂ ಹೆಚ್ಚು ಅಧಿಕ ಸಿಬ್ಬಂದಿಗಳಿದ್ದಾರೆ. ಭಾರತದ ಹಲವೆಡೆ ಮಾತ್ರ ಅಲ್ಲದೆ ವಿದೇಶದಲ್ಲೂ ಔಟ್ಲೆಟ್ ತೆರೆದಿದ್ದಾರೆ. ಬಿಸ್ನೆಸ್ ಪಾರ್ಟ್ನರ್ಸ್ ಆಗಿದ್ದ ಇವರಿಬ್ಬರು ಈಗ ಲೈಫ್ ಪಾರ್ಟ್ನರ್ಸ್ ಕೂಡ ಹೌದು. ಆದರೆ ಇಷ್ಟೆಲ್ಲ ಕನಸು ಕಟ್ಟಿ ಈ ಕೆಫೆ ತೆರೆದಿದ್ದರು. ಆದರೆ ಬಾಂಬ್ ಸ್ಫೋಟದಿಂದ ಅಂತ್ಯವಾಗಿದೆ ಎಂಬುದು ಬಹಳ ಬೇಸರದ ಸಂಗತಿಯಾಗಿದೆ. ಇದರಿಂದ ಬೇಗ ಹೊರಬಂದು ಇನ್ನೂ ಹೆಚ್ಚು ಯಶಸ್ಸು ಕಾಣಲಿ ಎಂಬುದು ಎಲ್ಲರ ಆಶಯವಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಒತ್ತಿ. ಆಗ ಮಾತ್ರ ಇನ್ನೂ ಹೆಚ್ಚು ವಿಡಿಯೋ ಮಾಡಲು ಸಹಕಾರಿಯಾಗುತ್ತದೆ. ಧನ್ಯವಾದಗಳು.